ನಮಸ್ತೆ. ಇವತ್ತು ಹನಿ ಬಂದಿದ್ಲಲ್ವಾ, ಸೊ ಅಪ್ಪ ಮಗಳು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಇನ್ನ ನಾನ್ ಟಿಫನ್ ಮಾಡೋಣ ಅಂತ ಹೇಳಿ ಕಿಚನ್‌ಗೋದೆ. ಅಷ್ಟೊತ್ತಿಗೆ ಮಟನ್ ತಗೊಂಡ್ ಬಂದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಇನ್ನ ಇವತ್ತು ಮಟನಲ್ಲಿ ಒಂದು ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಅದಕ್ಕೆ ನಾನಿಲ್ಲಿ ಪ್ಯಾನ್‌ಗೆ ಒಂದ್ 2 ಈರುಳ್ಳಿನ ಮತ್ತೆ ಕರಿಬೇವು, ಹಾಗೆ ಒಂದ್ 2 ಸ್ಪೂನಷ್ಟು ಗಸಗಸೆ, ಬೆಳ್ಳುಳ್ಳಿ ಮತ್ತೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸು, ಸೇಮ್ ಸ್ಪೂನಲ್ಲಿ ಸೋಂಪು, ಶುಂಠಿ, ಚಕ್ಕೆ, ಲವಂಗ ಹಾಗೇನೆ 1 ಏಲಕ್ಕಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ಇದೆಲ್ಲ ಆದ್ಮೇಲೆ ಅದನ್ನ ನಾವು ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ನಾನು ಒಂದು ಕುಕ್ಕರ್‌ಗೆ 2 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮೊಟೊನ ಹಾಕಿ ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಏನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕಾಗತ್ತೆ. ಆಮೇಲೆ ನಾನಿಲ್ಲಿ ಖಾರಕ್ಕೆ ಆರ್ ಎಂ ಸಂಪೂರ್ಣ ಅವರ ಮಟನ್ ಮಸಾಲಾನ ಯೂಸ್ ಮಾಡ್ತಿದ್ದೀನಿ. ಈ ಒಂದು ಪೌಡರ್‌ನಲ್ಲಿ ಬ್ಯಾಡಿಗೆ, ಗುಂಟೂರು ಚಿಲ್ಲಿ, ಧನಿಯಾ ಹಾಗೇನೆ ಅರಿಶಿಣ ಕೊಂಬು ಮುಂತಾದ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡಿರ್ತಾರೆ. ಪ್ರತಿಯೊಂದು ಅವರೇ ಹ್ಯಾಂಡ್ ಪಿಕ್ ಮಾಡಿ ಸಾಂಪ್ರದಾಯಿಕವಾಗಿರುವಂತ ಶೈಲಿಲಿ ಮನೇಲೇನೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಹೈಜಿನಿಕ್ ಆಗಿ ಮಾಡ್ತಾರೆ. 100% ಆರ್ಗಾನಿಕ್ ಮತ್ತೆ ಯಾವುದೇ ರೀತಿಯ ಕೆಮಿಕಲ್ಸ್, ಕಲರ್ ಏನು ಆಡ್ ಮಾಡಿರೋದಿಲ್ಲ. ಫ್ರೆಶ್ ಮತ್ತೆ ಹೈ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ನಾನು ಆಲ್ಮೋಸ್ಟ್ 1 ಇಯರ್ ಇಂದ ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ. ಇನ್ನ ಇವ್ರ ಹತ್ರ ಮಟನ್ ಸಾಂಬಾರ್ ಪೌಡರ್ ಮಾತ್ರ ಅಲ್ದಿರ ಧನಿಯಾ ಪೌಡರು ಮತ್ತೆ ಬಿಸಿಬೇಳೆ ಬಾತ್ ಪೌಡರು, ಚಿಲ್ಲಿ ಪೌಡರು ಎಲ್ಲಾನು ಸಿಗತ್ತೆ. ನೀವೇನಾದ್ರೂ ಹೋಟೆಲ್ ಮಾಡಿದ್ರೆ ಅಥವಾ ಮನೆಗೆ ಬೇಕು ಅಂದ್ರೂ ಕೂಡ ನೀವು ಇವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಆರ್ಡರ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ಸ್‌ನ ಮನೆ ರೆಸಿಪಿ ಅಂತೆ ರುಚಿಯಾಗಿ ಮಾಡಿದ್ದಾರೆ. ಮತ್ತೆ ತುಂಬಾ ಜನ ಕೆಮಿಕಲ್ ಮುಕ್ತ ಹೋಮ್ ಮೇಡ್ ಪೌಡರ್ ಬೇಕು ಅಂತೀರಲ್ವಾ, ಅಂತವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇನ್ನ ಈ ಪೌಡರ್ಸ್‌ನ ಆರ್ಡರ್ ಮಾಡ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್‌ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೋಬಹುದು.